ಕೇಳ್ತೀನಿ ಸರ್, ನಿಮಗೆ ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಏನು ಅನಿಸುತ್ತೆ ಅಂತ ಹೇಳಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಎಕ್ಸಲೆಂಟ್ ಅಡ್ಮಿನಿಸ್ಟ್ರೇಟರ್. ಯಡಿಯೂರಪ್ಪನವ್ರ ಬಗ್ಗೆ ನಂಬದವ್ರಿಗೆ ಕೈ ಬಿಡಲ್ಲ ಅವರು. ಡಿ ಕೆ ಶಿವಕುಮಾರ್ ಅಪ್ರತಿಮ್ ಧೈರ್ಯ, ಏನು ಸಾಧನೆ ಮಾಡಬೇಕು ಅಂದರೆ ಸಾಧನೆ ಮಾಡ್ತಾರೆ ಅವರು. ಓಕೆ. ನರೇಂದ್ರ ಮೋದಿ ಒಂಥರ ಸಾಗರ ಇದ್ದಂಗೆ ಅದು. ಅವರು ಈ ಕೆಲಸ ಮಾಡಬೇಕು, ಪ್ರಧಾನಿ ಕೆಲಸ ಮಾಡಬೇಕು ಅನ್ನೋ ಸಲುವಾಗಿ 20 ವರ್ಷ ಅವರು ಟ್ರೈನಿಂಗೇ ತಗೊಳ್ತಾರೆ. ಬೀದಿಯಲ್ಲಿ ಹಳ್ಳಿ ಒಳಗೆ ದೇಶ ತಿರುಗಾಡಿ ಮತ್ತು ಎಲ್ಲ ಕಡೆ ಜನರ ಸಂಪರ್ಕ ಇದೆ. ಈಸ್ ಎ ಸೂಪರ್ PhD ಆಸ್ ರಿಗಾರ್ಡ್ಸ್ ಪೀಪಲ್ಸ್ ಇಮೋಷನ್ಸ್ ಆರ್ ಕನ್ಸರ್ಟ್. ಓಕೆ. ರಾಹುಲ್ ಗಾಂಧಿ ಅವಕಾಶ ಮೇಲೆ ಅವಕಾಶ ಅವ್ರಿಗೆ ಪಾಪ ಸಿಗ್ತಾ ಇದೆ. ಅವ್ರಿಗೆ ಒಂದು ರೀತಿ ಎಂಟೈಟಲ್ಡ್ ಬಿಹೇವಿಯರ್ ಇರೋದ್ರಿಂದ ಅವರು ಧೈರ್ಯ ಮಾಡಿ ಯಾವ ಜವಾಬ್ದಾರಿನೂ ತೆಗೆದುಕೊಳ್ತಾ ಇಲ್ಲ. ತಗೊಂಡ್ರೆ ಅವ್ರಿಗೂ ಒಳ್ಳೇದು, ಅವ್ರ ಪಕ್ಷಕ್ಕೂ ಒಳ್ಳೇದು. ಆರ್ ಅಶೋಕ್ ಹಾರ್ಡ್ ವರ್ಕಿಂಗ್ ಪರ್ಸನ್, ಕಷ್ಟಪಟ್ಟು ಮತ್ತು ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಸಾಕಷ್ಟು ಸರ್ಕಾರಗಳು ನೋಡಿಬಿಟ್ಟಿದ್ದಾರೆ. JDS ಸರ್ಕಾರ ನೋಡಾಯಿತು, ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, 2 ಬಾರಿ BJP ಸರ್ಕಾರ ನೋಡಿ, ಮತ್ತು ವೆರಿ ಗ್ರೌಂಡೆಡ್ ಪರ್ಸನ್. ವಿಜೇಂದ್ರ ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ. ಆ ಭವಿಷ್ಯದ ಕಡೆ ಅವ್ರ ನಡೆ ಪ್ರಾರಂಭ ಆಗಿದೆ. ಓಕೆ ಸರ್, ಮತ್ತು ಈ ಕಡೆ ಒಂದು ವಿಚಾರಕ್ಕೆ ಬರೋದಾದರೆ, ನೀವೊಬ್ಬ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಂತಹ ಅಧಿಕಾರಿಯಾಗಿ, ಒಟ್ಟಾರೆಯಾಗಿ ಒಬ್ಬ ಅಧಿಕಾರಿ ಮತ್ತು ಅಧಿಕಾರಿ ಆಗಬೇಕಾಗಿರುವಂಥವರು ತಮ್ಮ ಸಾಧನೆ ಹಾದಿ ಜೀವನ ಅಂತ ತಗೊಂಡಾಗ ಅವರ ವೃತ್ತಿ ಜೀವನ ಆಗಿರ್ಬೋದು, ಹವ್ಯಾಸ ಆಗಿರ್ಬೋದು, ಕುಟುಂಬ ಸಂಬಂಧಿಕರು, ಇವನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಸರ್ ಚಿಕ್ಕದಾಗಿ? ನನಗಂತೂ ಯಾವ ದುಃಖನೂ ಇಲ್ಲ. ಐ ಹ್ಯಾವ್ ಹ್ಯಾಡ್ ಎಕ್ಸಲೆಂಟ್ ಲೈಫ್ 30 ಇಯರ್ಸಲ್ಲಿ. ನಾನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಕೆಲಸ ಮಾಡಿದ್ದೀನಿ, KSRTCಲಿ ನನಗೆ ಇಂಥ ಕಡೆ ನನಗೆ ವೈಯಕ್ತಿಕ ಫೇಲ್ಯೂರ್ ಆಗಿರ್ಬೋದು ಹೊರತು, ಬಟ್ ಹುದ್ದೆಯಲ್ಲಿ ಕೂತ್ಕೊಂಡು ನಾನು ಎಲ್ಲೂ ಫೇಲ್ ಆಗಿಲ್ಲ. ಟ್ರಾನ್ಸ್ಪೋರ್ಟ್ ಕಮಿಷನರಾಗಿ ಕೂತ್ಕೊಂಡು ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಪರ್ಮಿಟ್ ಸ್ಕೀಮ್ ಮಾಡಿಸ್ದೆ ನಾನು. ಎಂಟೈರ್ ಲೈಸೆನ್ಸಿಂಗ್ ಸಿಸ್ಟಮ್ ಸರಿ ಮಾಡಿಸ್ದೆ ಇಡೀ ದೇಶದಲ್ಲಿ. DLO ಆರಿಸಿದ್ದು, ಮತ್ತು ಆಟೋಮೆಟಿಕ್ ಡ್ರೈವಿಂಗ್ ಟ್ರ್ಯಾಕ್ ಸರಿ ಮಾಡಿಸಿದ್ದು, ಮತ್ತು ರೆಕ್ರೂಟ್ಮೆಂಟ್ ಟ್ರೈನಿಂಗ್, ಇಂಟರ್ನ್ಯಾಷನಲ್ ಟ್ರೈನಿಂಗ್, ಮತ್ತು ಎಂಟೈರ್ ಆಟೋ ರಿಕ್ಷಾ ಏನು 2 ಸ್ಟ್ರೋಕ್ ಇತ್ತಲ್ಲ ನಮ್ಮಲ್ಲಿ, ಅಷ್ಟುಗೂ 4 ಸ್ಟ್ರೋಕ್ ಮಾಡಿ ಪೆಟ್ರೋಲಿಂದ ಗ್ಯಾಸ್ ಮಾಡಿಸಿ ಗ್ರೀನ್ ಆಟೋ ನನ್ನ ಅವಧಿಯಲ್ಲಿ ಆಯಿತು. ಆರ್ ಅಶೋಕ್ ಅವರು ನನ್ನ. ಸೊ ಅಲ್ಲಿ ಅಥವಾ KSRTC ಮುಚ್ಚೋ ಸ್ಥಿತಿ ಇತ್ತು, -700 crore, ಅದಕ್ಕೆ ತೊಗೊಂಬಂದು +70 crores ಮಾಡಿಸಿದ್ದಲ್ಲಿಗೆ. ಕಂಪ್ಲೀಟ್ ಓಲೋ ಬಸ್ಸಸ್ ತೊಗೊಂಬಂದು ಹಾಕಿದ್ದಲ್ಲಿಗೆ. ಯಾವಾಗ ಆರ್ಡಿನರಿ ಬಸ್ಸೇ ಬೇಡ, KSRTCನೇ ಮುಚ್ಚಿಬಿಡೋಣ ಅಂತ ಸಮಯದಲ್ಲಿರುವಾಗ ಅಂದಿನ ಮುಖ್ಯಮಂತ್ರಿಗಳು SM ಕೃಷ್ಣ ಅವ್ರ ಹತ್ರ ಇರಲಿ ಅಥವಾ ಧರ್ಮ್ ಸಿಂಗ್ ಅವ್ರ ಹತ್ರ ಹೋಗಿ ವಾದ ಮಾಡಿ, ಇಲ್ಲ ಸರ್ ಓಲ್ವೋ ಭವಿಷ್ಯದ ವೆಹಿಕಲ್. ಇವತ್ತಿನ ದಿನ ನೋಡಿ, ನಾವು ಯುರೋಪ್ ಬಿಟ್ಟರೆ ನೆಕ್ಸ್ಟ್ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ವೋಲ್ವೋ ಫ್ಲೀಟ್ ಹೋಲ್ಡರ್ ಅಂತ ಅದರಲ್ಲಿ ಇರಲಿ. ಅಥವಾ ನಾನು ಕಿಯಾನಿಕ್ಸ್ ಸಂಸ್ಥೆ ಮುಚ್ಚೋ ಸ್ಥಿತಿಲಿತ್ತು, ಮುಚ್ಚಬೇಕು ಅಂತ ಇದ್ದರು ಆವಾಗ ಎಲ್ಲ ಕಡೆ. ಕಿಯಾನಿಕ್ಸ್ ಸಂಸ್ಥೆನೂ ಆವಾಗ ಬರೀ ಒಂದು 7 ಕೋಟಿ ಬಂಡವಾಳ ಇತ್ತು. ನಾನು ಬಿಡುವಾಗ 7 ಕೋಟಿಯಿಂದ 31 ಕೋಟಿ ತಗೊಂಡೋದೆ. ಇವತ್ತು 2,000 ಕೋಟಿ ಆಗಿದೆ ಅದಕ್ಕೆ. ಸೊ ಆ ಸಂಸ್ಥೆಗೆ ಉಳಿಸಿ, ಸಂಸ್ಥೆ ಒಳಗಿರೋ ಸಿಬ್ಬಂದಿಗಳಿಗೆ ಧೈರ್ಯ ಕೊಟ್ಟು ನಿಮ್ಮ ಕೈಲಿ ಮಾಡೋಕ್ಕಾಗತ್ತೆ ಅಂತ ಅಷ್ಟೇ ಹೇಳಿದ್ದೀನಿ. ಹೆಂಗೆ ಮಾಡಬೇಕಪ್ಪ ಅವ್ರು ಮಾಡಿದ್ದಾರೆ ಅಷ್ಟೇ. ಸೊ ಒಂದು ಒಳ್ಳೆ ಟೀಮ್ ವರ್ಕ್ ಇಟ್ಟು, ಮತ್ತು ನಿಮ್ಗೆ ಹೇಳೋದಲ್ಲ, ನನಗೆ ಹುಬ್ಬಳ್ಳಿಲಿ ಹೋಗ್ಬಿಟ್ಟು ಜೆಂಡಾ ಹಾರಿಸಿದ ಕತೆ ಇರಲಿ, ಅಥವಾ ಮಹಾರಾಷ್ಟ್ರ ಬಾರ್ಡ್ರ್ ಹತ್ರ ಬೆಳಗಾಂ IG ಆಗಿ ಹೋಗಿ ಅಲ್ಲಿ ಬೆಳಗಾಂ ಪೀಸ್ ಶಾಂತಿ ತೊಗೊಂಬಂದಿದ್ದಿರಲಿ ಅಲ್ಲಿಗೆ. ಸೊ ನನಗೆ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ನನಗೆ ಏನು ಕೊಟ್ಟಿದ್ದ ಅವಕಾಶ ಇದೆಲ್ಲ. ಇಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಯಾರೋ ಬೇಡ ನನಗೆ ಬೇಡ ನಿನಗೆ ಬೇಡ ಅಂತ. ಇಂಟರ್ನಲ್ ಸೆಕ್ಯೂರಿಟಿ ಒಳಗೆ 4 ವರ್ಷ ಇದ್ದೆ ನಾನು. ಆವಾಗ ಈ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ನಾನು ಕ್ರಿಯೇಟ್ ಮಾಡಿಸಿದ್ದು, ಕರಾವಳಿ ಕಾವಲು ಪಡೆ ಕ್ರಿಯೇಟ್ ಮಾಡಿದೆ ನಾನು ಅಲ್ಲಿಗೆ. ಮತ್ತು ಈ ಖಾಸಗಿ ಭದ್ರತಾಗೆ ಕಂಟ್ರೋಲರ್ ಆಗಿ ಇವರಿಗೆಲ್ಲ ನಿಮ್ಮ. ಸೊ ನನಗೆ ಯಾವುದೇ ದುಃಖ ಇಲ್ಲ. ಎಲ್ಲೂ ಕೂಡ ಪ್ರೊಫೆಷ್ನಲ್ ಆಗಿ ನಾನು ಫೇಲ್ ಎಲ್ಲೂ ಆಗಿಲ್ಲ. ವೈಯಕ್ತಿಕವಾಗಿ ನನಗೆ ಈ ಹುದ್ದೆ ಆ ಹುದ್ದೆ ಸಿಗಲಿಲ್ಲ, ನಾನು ಫೇಲ್ ಆಗಿದ್ದೀನಿ ಹೊರತು ಪ್ರೊಫೆಷ್ನಲ್ ಆಗಿ ನಾನು ಎಲ್ಲೂ ಆಗದಿರೋದ್ರಿಂದ. ಮತ್ತು ಇದೆಲ್ಲ ಮಾಡಬೇಕು ಅಂದರೆ ನಿಮ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಮನೆಯಿಂದ ಬರುತ್ತೆ. ನಿಮ್ಮ ಮನೆ ಸರಿ ಇದ್ದರೆ ನೀವು ಪ್ರಪಂಚ ಸರಿ ಮಾಡೋಕ್ಕೂ. ನಿಮ್ಮ ಮನೆಯೇ ಸರಿ ಇಲ್ಲ ಅಂದರೆ ಪ್ರಪಂಚ ಹೇಗೆ ಸರಿ ಮಾಡ್ತೀರ?